22 ಬಂದ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರನ್ನ, ವಾಣಿಜ್ಯೋದ್ಯಮಿಗಳನ್ನ, ವ್ಯಾಪಾರಸ್ಥರನ್ನ, ಹೋಟೆಲ್ ಮಾಲೀಕರನ್ನ, ಮಾಲ್ಗಳನ್ನ ಮತ್ತು ಚಿತ್ರಮಂದಿರಗಳನ್ನ ಮತ್ತು ಎಲ್ಲರನ್ನೂ ಕೂಡ ಇವತ್ತು ನಾವು ಅವ್ರನ್ನ ಮನವೊಲಿಸಿ ನಮಗೆ ಸಹಕಾರ ಕೊಡಿ ಅಂತ ಕೇಳಿಬಿಟ್ಟು ನಾವು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ 2 ದಿನ ಇಡೀ ಬೆಂಗಳೂರು ನಗರವನ್ನು ಸುತ್ತಿ ಅವ್ರನ್ನ ಮನವೊಲಿಸಿ ಭಾಳಷ್ಟು ಜನ ನಮಗೆ ಆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ಕೆಲಸ ಇವತ್ತು ನಾವು ಮಾಡೋಕ್ಕೆ ಹೋಗಿದ್ದು. ಯಾವುದೇ ಪ್ರಚಾರ ಮಾಡಿಲ್ಲ, ಯಾವುದೇ ಚುನಾವಣೆ ಪ್ರಚಾರಕ್ಕೆ ಹೋಗಿಲ್ಲ, ಮತ್ತೊಂದಕ್ಕೆ ಹೋಗಿಲ್ಲ, ಮಗದೊಂದಕ್ಕೆ ಹೋಗಿಲ್ಲ. ಈ ಒಂದು ಹೋರಾಟದ ಹತ್ತಿಕ್ಕುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ನಾನು ಒಂದು ಮಾತು ಹೇಳ್ತೀನಿ, ಮೇಕೆದಾಟು ಮತ್ತು ಮಹದಾಯಿ ಮತ್ತು MES ಪುಂಡ್ರು ಇವರ ದೌರ್ಜನ್ಯವನ್ನು ಎಲ್ಲಿವರೆಗೆ ತಡ್ಕೊಳ್ತೀರಾ? ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವತ್ತು ಮೇಕೆದಾಟು ಅಣೆಕಟ್ಟೆ ಯೋಜನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ ನಾನು ಒಬ್ಬನಾಗಿ ಭಾಗವಹಿಸಿದ್ದೀನಿ. ಇವತ್ತು ನಾವು ಮಾಡ್ತಾ ಇರೋದು ಅದೇ ಕೆಲಸ, ಬೇರೆ ಅಲ್ಲ. ನಾವು ಮಾಡ್ತಾ ಇರೋದು ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ ಕರ್ನಾಟಕದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಆ ಯೋಜನೆಗಳನ್ನ ರೂಪುರೇಷೆಗಳನ್ನ ನೀವು ಮಾಡಿಕೊಡಿ. ತಮಿಳುನಾಡು ಮತ್ತೆ ಗೋವಾ 2 ಸರ್ಕಾರಗಳನ್ನ ಕರೆಸಿ ಮಾತಾಡಿ ಕುಡಿಯೋ ನೀರಿಗೆ ಯಾವುದೇ ರಾಷ್ಟ್ರೀಯ ಜಲನೀತಿ ಹೇಳುತ್ತೆ ಕುಡಿಯೋ ನೀರಿಗೆ ಯಾವುದೇ ರಾಜ್ಯ ಅಡ್ಡಿಪಡಿಸಬಾರ್ದು ಅಂತ. ಇವತ್ತು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಮಾಡಬೇಕಾಗಿದ್ದನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಈ ಒಂದು ಜಾಥಾವನ್ನ, ಬೆಂಗಳೂರು ಸುತ್ತಾಡುವಂಥ ಈ ಒಂದು ಜಾಥಾವನ್ನ ಪೊಲೀಸ್ ಇಲಾಖೆ ಅದು ಅರ್ಧಕ್ಕೆ ಗಳಿಸಿದೆ. ಆದರೆ 22 ಬಂದು ಯಾವುದೇ ಕಾರಣದಲ್ಲೂ ನಿಲ್ಲೋದಿಲ್ಲ. ಬಂದ್ ಆಗೇ ಆಗುತ್ತೆ. ಏನಾದರೂ ಬಂದು ವಿಫಲ ಆದರೆ ಇವತ್ತು ಯಾರ್ಯಾರು ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ನೀವೇ ಹೊಣೆ. ಆ ಹೊಣೆಯನ್ನ ನೀವೇ ಹೊತ್ಕೋಬೇಕಾಗುತ್ತೆ. ಆ ಜವಾಬ್ದಾರಿಯನ್ನ ನೀವೇ ಹೊತ್ಕೋಬೇಕಾಗುತ್ತೆ ಇವತ್ತು. ಹಾಗಾಗಿ ಈ ನಾಡಿನ ರಕ್ಷಣೆಗೆ, ಈ ಭಾಷೆಯ ರಕ್ಷಣೆಗೆ, ಕನ್ನಡಿಗರ ರಕ್ಷಣೆಗೆ ಕನ್ನಡ ಪರ ಹೋರಾಟಗಾರರು ಮಾಡಿದ್ರೆ ಅವರಿಂದ ನೀವು ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೋಬೇಕು ಎಲ್ಲರೂ. ನಾನು 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ. ಯಾವತ್ತೂ ಇಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರಲಿಲ್ಲ. ಬಹುಶಃ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಇರುವಾಗ ಕನ್ನಡಿಗರನ್ನ ಬೆಳೆಸಿ, ಕರ್ನಾಟಕವನ್ನ ಬೆಳೆಸಿ, ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ, ಆಗ ಜನ ಮೆಚ್ಕೋತಾರೆ. ಹಠಾಟೋಪಕ್ಕೆ ಇವತ್ತು ನಮ್ಮನ್ನ ಅರ್ಧದಲ್ಲೇ ಬಂಧಿಸಿ ಈ ಹತ್ತಿಕ್ಕುವಂತ ಕೆಲಸವನ್ನ ಯಾರೂ ಮಾಡಬೇಡಿ. ನಿಮ್ಮ ಮೇಲೆ ಗೌರವ ಇದೆ, ಇನ್ನೂ 2 ದಿನ ಕಾಲಾವಕಾಶ ಇದೆ. ನೀವೇ ನಿಂತು ಸ್ವತಃ ನಮಗೆ ಈ ಹೋರಾಟಕ್ಕೆ ನೀವೇ ಮುಂದೆ ನಿಂತುಕೊಂಡು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. 22 ಬಂದ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರನ್ನ, ವಾಣಿಜ್ಯೋದ್ಯಮಿಗಳನ್ನ, ವ್ಯಾಪಾರಸ್ಥರನ್ನ, ಹೋಟೆಲ್ ಮಾಲೀಕರನ್ನ, ಮಾಲ್ಗಳನ್ನ ಮತ್ತು ಚಿತ್ರಮಂದಿರಗಳನ್ನ ಮತ್ತು ಎಲ್ಲರನ್ನೂ ಕೂಡ ಇವತ್ತು ನಾವು ಅವ್ರನ್ನ ಮನವೊಲಿಸಿ ನಮಗೆ ಸಹಕಾರ ಕೊಡಿ ಅಂತ ಕೇಳಿಬಿಟ್ಟು ನಾವು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ 2 ದಿನ ಇಡೀ ಬೆಂಗಳೂರು ನಗರವನ್ನು ಸುತ್ತಿ ಅವ್ರನ್ನ ಮನವೊಲಿಸಿ ಭಾಳಷ್ಟು ಜನ ನಮಗೆ ಆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ಕೆಲಸ ಇವತ್ತು ನಾವು ಮಾಡೋಕ್ಕೆ ಹೋಗಿದ್ದು. ಯಾವುದೇ ಪ್ರಚಾರ ಮಾಡಿಲ್ಲ, ಯಾವುದೇ ಚುನಾವಣೆ ಪ್ರಚಾರಕ್ಕೆ ಹೋಗಿಲ್ಲ, ಮತ್ತೊಂದಕ್ಕೆ ಹೋಗಿಲ್ಲ, ಮಗದೊಂದಕ್ಕೆ ಹೋಗಿಲ್ಲ. ಈ ಒಂದು ಹೋರಾಟದ ಹತ್ತಿಕ್ಕುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ನಾನು ಒಂದು ಮಾತು ಹೇಳ್ತೀನಿ, ಮೇಕೆದಾಟು ಮತ್ತು ಮಹದಾಯಿ ಮತ್ತು MES ಪುಂಡ್ರು ಇವರ ದೌರ್ಜನ್ಯವನ್ನು ಎಲ್ಲಿವರೆಗೆ ತಡ್ಕೊಳ್ತೀರಾ? ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವತ್ತು ಮೇಕೆದಾಟು ಅಣೆಕಟ್ಟೆ ಯೋಜನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ ನಾನು ಒಬ್ಬನಾಗಿ ಭಾಗವಹಿಸಿದ್ದೀನಿ. ಇವತ್ತು ನಾವು ಮಾಡ್ತಾ ಇರೋದು ಅದೇ ಕೆಲಸ, ಬೇರೆ ಅಲ್ಲ. ನಾವು ಮಾಡ್ತಾ ಇರೋದು ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ ಕರ್ನಾಟಕದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಆ ಯೋಜನೆಗಳನ್ನ ರೂಪುರೇಷೆಗಳನ್ನ ನೀವು ಮಾಡಿಕೊಡಿ. ತಮಿಳುನಾಡು ಮತ್ತೆ ಗೋವಾ 2 ಸರ್ಕಾರಗಳನ್ನ ಕರೆಸಿ ಮಾತಾಡಿ ಕುಡಿಯೋ ನೀರಿಗೆ ಯಾವುದೇ ರಾಷ್ಟ್ರೀಯ ಜಲನೀತಿ ಹೇಳುತ್ತೆ ಕುಡಿಯೋ ನೀರಿಗೆ ಯಾವುದೇ ರಾಜ್ಯ ಅಡ್ಡಿಪಡಿಸಬಾರ್ದು ಅಂತ. ಇವತ್ತು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಮಾಡಬೇಕಾಗಿದ್ದನ್ನ ನಾವು ಮಾಡ್ತಾ ಇದ್ದೀವಿ.
ಇವತ್ತು ನಮ್ಮ ಈ ಒಂದು ಜಾಥಾವನ್ನ ಬೆಂಗಳೂರು ಸುತ್ತಾಡುವಂತಹ ಈ ಒಂದು ಜಾಥಾವನ್ನ ಪೊಲೀಸ್ ಇಲಾಖೆ ಅದು ಅರ್ಧಕ್ಕೆ ಗಳಿಸಿದೆ. ಆದ್ರೆ 22 ಬಂದು ಯಾವುದೇ ಕಾರಣದಲ್ಲೂ ನಿಲ್ಲೋದಿಲ್ಲ, ಬಂದ್ ಆಗೇ ಆಗುತ್ತೆ. ಏನಾದ್ರೂ ಬಂದು ವಿಫಲ ಆದ್ರೆ ಇವತ್ತು ಯಾರ್ಯಾರು ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೋ ನೀವೇ ಹೊಣೆ. ಆ ಹೊಣೆಯನ್ನ ನೀವೇ ಹೊತ್ಕೋಬೇಕಾಗುತ್ತೆ, ಆ ಜವಾಬ್ದಾರಿಯನ್ನ ನೀವೇ ಹೊತ್ಕೋಬೇಕಾಗುತ್ತೆ ಇವತ್ತು. ಹಾಗಾಗಿ ಈ ನಾಡಿನ ರಕ್ಷಣೆಗೆ, ಈ ಭಾಷೆಯ ರಕ್ಷಣೆಗೆ, ಕನ್ನಡಿಗರ ರಕ್ಷಣೆಗೆ ಕನ್ನಡ ಪರ ಹೋರಾಟಗಾರರು ಮಾಡಿದ್ರೆ ಅವರಿಂದ ನೀವು ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೋಬೇಕು ಎಲ್ಲರೂ. ನಾನು 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ. ಯಾವತ್ತೂ ಇಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರಲಿಲ್ಲ. ಬಹುಶಃ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಇರುವಾಗ ಕನ್ನಡಿಗರನ್ನ ಬೆಳೆಸಿ, ಕರ್ನಾಟಕವನ್ನ ಬೆಳೆಸಿ, ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ, ಆಗ ಜನ ಮೆಚ್ಕೋತಾರೆ. ಹಠಾಟೋಪಕ್ಕೆ ಇವತ್ತು ನಮ್ಮನ್ನ ಅರ್ಧದಲ್ಲೇ ಬಂಧಿಸಿ ಈ ಹತ್ತಿಕ್ಕುವಂತ ಕೆಲಸವನ್ನ ಯಾರೂ ಮಾಡಬೇಡಿ. ನಿಮ್ಮ ಮೇಲೆ ಗೌರವ ಇದೆ, ಇನ್ನೂ 2 ದಿನ ಕಾಲಾವಕಾಶ ಇದೆ. ನೀವೇ ನಿಂತು ಸ್ವತಃ ನಮಗೆ ಈ ಹೋರಾಟಕ್ಕೆ ನೀವೇ ಮುಂದೆ ನಿಂತುಕೊಂಡು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. 22 ಬಂದ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರನ್ನ, ವಾಣಿಜ್ಯೋದ್ಯಮಿಗಳನ್ನ, ವ್ಯಾಪಾರಸ್ಥರನ್ನ, ಹೋಟೆಲ್ ಮಾಲೀಕರನ್ನ, ಮಾಲ್ಗಳನ್ನ ಮತ್ತು ಚಿತ್ರಮಂದಿರಗಳನ್ನ ಮತ್ತು ಎಲ್ಲರನ್ನೂ ಕೂಡ ಇವತ್ತು ನಾವು ಅವ್ರನ್ನ ಮನವೊಲಿಸಿ ನಮಗೆ ಸಹಕಾರ ಕೊಡಿ ಅಂತ ಕೇಳಿಬಿಟ್ಟು ನಾವು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ 2 ದಿನ ಇಡೀ ಬೆಂಗಳೂರು ನಗರವನ್ನು ಸುತ್ತಿ ಅವ್ರನ್ನ ಮನವೊಲಿಸಿ ಬಹಳಷ್ಟು ಜನ ನಮಗೆ ಆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ಕೆಲಸ ಇವತ್ತು ನಾವು ಮಾಡಕ್ಕೆ ಹೋಗಿದ್ದು. ಯಾವುದೇ ಪ್ರಚಾರ ಮಾಡಿಲ್ಲ, ಯಾವುದೇ ಚುನಾವಣೆ ಪ್ರಚಾರಕ್ಕೆ ಹೋಗಿಲ್ಲ, ಮತ್ತೊಂದಕ್ಕೆ ಹೋಗಿಲ್ಲ, ಮಗದೊಂದಕ್ಕೆ ಹೋಗಿಲ್ಲ. ಈ ಒಂದು ಹೋರಾಟದ ಹತ್ತಿಕ್ಕುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ನಾನು ಒಂದು ಮಾತು ಹೇಳ್ತೀನಿ, ಮೇಕೆದಾಟು ಮತ್ತು ಮಹದಾಯಿ ಮತ್ತು MES ಪುಂಡ್ರು ಇವರ ದೌರ್ಜನ್ಯವನ್ನು ಎಲ್ಲಿವರೆಗೆ ತಡ್ಕೊಳ್ತೀರಾ? ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವತ್ತು ಮೇಕೆದಾಟು ಅಣೆಕಟ್ಟೆ ಯೋಜನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ ನಾನು ಒಬ್ಬನಾಗಿ ಭಾಗವಹಿಸಿದ್ದೀನಿ. ಇವತ್ತು ನಾವು ಮಾಡ್ತಾ ಇರೋದು ಅದೇ ಕೆಲಸ, ಬೇರೆ ಅಲ್ಲ. ನಾವು ಮಾಡ್ತಾ ಇರೋದು ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ ಕರ್ನಾಟಕದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಆ ಯೋಜನೆಗಳನ್ನ ರೂಪುರೇಷೆಗಳನ್ನ ನೀವು ಮಾಡಿಕೊಡಿ. ತಮಿಳುನಾಡು ಮತ್ತೆ ಗೋವಾ 2 ಸರ್ಕಾರಗಳನ್ನ ಕರೆಸಿ ಮಾತಾಡಿ ಕುಡಿಯೋ ನೀರಿಗೆ ಯಾವುದೇ ರಾಜ್ಯ, ಯಾವುದೇ ರಾಷ್ಟ್ರೀಯ ಜಲನೀತಿ ಹೇಳುತ್ತೆ ಕುಡಿಯೋ ನೀರಿಗೆ ಯಾವುದೇ ರಾಜ್ಯ ಅಡ್ಡಿಪಡಿಸಬಾರ್ದು ಅಂತ. ಇವತ್ತು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಮಾಡಬೇಕಾಗಿದ್ದನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಈ ಒಂದು ಜಾಥಾವನ್ನ ಬೆಂಗಳೂರು ಸುತ್ತಾಡುವಂತಹ ಈ ಒಂದು ಜಾಥಾವನ್ನ ಪೊಲೀಸ್ ಇಲಾಖೆ ಅದು ಅರ್ಧಕ್ಕೆ ಗಳಿಸಿದೆ. ಆದ್ರೆ 22 ಬಂದು ಯಾವುದೇ ಕಾರಣದಲ್ಲೂ ನಿಲ್ಲೋದಿಲ್ಲ, ಬಂದ್ ಆಗೇ ಆಗುತ್ತೆ. ಏನಾದ್ರೂ ಬಂದು ವಿಫಲ ಆದ್ರೆ ಇವತ್ತು ಯಾರ್ಯಾರು ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೋ ನೀವೇ ಹೊಣೆ. ಆ ಹೊಣೆಯನ್ನ ನೀವೇ ಹೊತ್ಕೋಬೇಕಾಗುತ್ತೆ, ಆ ಜವಾಬ್ದಾರಿಯನ್ನ ನೀವೇ ಹೊತ್ಕೋಬೇಕಾಗುತ್ತೆ ಇವತ್ತು. ಹಾಗಾಗಿ ಈ ನಾಡಿನ ರಕ್ಷಣೆಗೆ, ಈ ಭಾಷೆಯ ರಕ್ಷಣೆಗೆ, ಕನ್ನಡಿಗರ ರಕ್ಷಣೆಗೆ ಕನ್ನಡ ಪರ ಹೋರಾಟಗಾರರು ಮಾಡಿದ್ರೆ ಅವರಿಂದ ನೀವು ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೋಬೇಕು ಎಲ್ಲರೂ. ನಾನು 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ. ಯಾವತ್ತೂ ಇಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರಲಿಲ್ಲ. ಬಹುಶಃ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಇರುವಾಗ ಕನ್ನಡಿಗರನ್ನ ಬೆಳೆಸಿ, ಕರ್ನಾಟಕವನ್ನ ಬೆಳೆಸಿ, ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ, ಆಗ ಜನ ಮೆಚ್ಕೋತಾರೆ. ಹಠಾಟೋಪಕ್ಕೆ ಇವತ್ತು ನಮ್ಮನ್ನ ಅರ್ಧದಲ್ಲೇ ಬಂಧಿಸಿ ಈ ಹತ್ತಿಕ್ಕುವಂತ ಕೆಲಸವನ್ನ ಯಾರೂ ಮಾಡಬೇಡಿ. ನಿಮ್ಮ ಮೇಲೆ ಗೌರವ ಇದೆ, ಇನ್ನೂ 2 ದಿನ ಕಾಲಾವಕಾಶ ಇದೆ. ನೀವೇ ನಿಂತು ಸ್ವತಃ ನಮಗೆ ಈ ಹೋರಾಟಕ್ಕೆ ನೀವೇ ಮುಂದೆ ನಿಂತುಕೊಂಡು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.